ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಲಾಸ್ಟ್ ಟೈಮ್ ಕವರ್ ಮಾಡಿದ್ದೀವಿ NABH ಅಂದರೆ ಏನು. NABH ಅಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ, NABH ಅಕ್ರೆಡಿಟೆಡ್ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡುವಂಥ ಸ್ಟಾಫ್ಗಳಿಗೆ ಆಗುವಂತಹ ಈ ಒಂದು ಹೆಲ್ಪ್ಗಳು, ಅಂದರೆ ರೆಕಗ್ನೈಸೇಷನ್ ಇದ್ದರೆ ಅವರಿಗೆ ಹೊಸ ಹೊಸ ಜಾಬ್ ಆಪರ್ಚುನಿಟೀಸ್ಗಳು ಸಿಗ್ತವೆ ಅನ್ನುವಂಥದ್ದನ್ನು NABH, ಆಮೇಲೆ ಕಾಯಕಲ್ಪ, ಎನ್ಕ್ವಾಸು, ಲಕ್ಷ್ಯ ಇವೆಲ್ಲವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ. ಹಾಗಾದರೆ ಬನ್ನಿ ನೋಡೋಣ. ಒಂದು ಇಂಟರ್ನ್ಯಾಷನಲ್ ಅಕ್ರೆಡಿಷನ್ ಪ್ರೋಗ್ರಾಮ್ ಇದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ JCI ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೂ ಸಹ ಇದು NABH ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಇರುವಂಥದ್ದು. ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಅಕ್ರೆಡಿಷನ್ ಪ್ರೋಗ್ರಾಮ್ ಅಂತಂದರೆ ನಮ್ಮ ಜಯದೇವ, ಬ್ಯಾಂಗ್ಳೂರಲ್ಲಿರುವಂಥ ಜಯದೇವ ಆಸ್ಪತ್ರೆ ಕೂಡ ಈ ಒಂದು NABH ಇಂದ ಅಕ್ರೆಡಿಟೆಡ್ ಆಗಿದೆ. ಅದೇ ರೀತಿ JCI ಅಕ್ರೆಡಿಟೆಡ್ ಹಾಸ್ಪಿಟಲ್, JCIಯಿಂದ ನಮ್ಮ ನರ್ಸಸ್ಗಳಿಗೆ ಏನು ಲಾಭ ಆಗುತ್ತೆ ಅನ್ನೋದರ ಬಗ್ಗೆ ನಾವು ಇಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಸೊ ಯಾರಾದರೂ ಹೊಸದಾಗಿ ಬಂದಿದ್ದೀರಾ, ದಯವಿಟ್ಟು ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ನಿಮಗೇನಾದರೂ ಈ ಒಂದು ವಿಡಿಯೋ ಸರಿ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ SYESS ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ಸ್ನೇಹಿತರೆ. ಸೊ ಇದರಿಂದ ನಮಗೆ ಕೂಡ ಒಂದು ನಿಮ್ಮ ಇಂಟ್ರೆಸ್ಟ್ ಇದೆನಾ ಇಲ್ಲ ಎನ್ನುವುದರ ಬಗ್ಗೆ ಗೊತ್ತಾಗುತ್ತೆ. ಸೊ ಈ ರೀತಿ ನಮಗೆ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚಲಿಕ್ಕೆ ಅನುವಾಗುತ್ತೆ ಸ್ನೇಹಿತರೆ. ಸೊ ಬನ್ನಿ ಈ ವಿಡಿಯೋ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, JCI ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್. JCI is a global healthcare accreditation organization. ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ ವಿಶ್ವ ಮಟ್ಟದ ಆರೋಗ್ಯ ಅಕ್ರಿಡೇಷನ್ ಸಂಸ್ಥೆಯಾಗಿರುತ್ತೆ ಸ್ನೇಹಿತರೆ. ಇದು ಎಸ್ಟಾಬ್ಲಿಷ್ಡ್ ಟು ಇಂಪ್ರೂವ್ ಪೇಷಂಟ್ ಸೇಫ್ಟಿ ಆ್ಯಂಡ್ ಕ್ವಾಲಿಟಿ ಆಫ್ ಕೇರ್. ಇದು ಯಾಕೆ ಈ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತಂದರೆ ಇಂಪ್ರೂವ್ ದ ಪೇಷಂಟ್ ಸೇಫ್ಟಿ ಆಮೇಲೆ ಕ್ವಾಲಿಟಿ ಆಫ್ ಕೇರ್ಗೋಸ್ಕರ ಈ ಒಂದು ಸಂಸ್ಥೆ ಹುಟ್ಟಿಕೊಂಡಿದೆ ಸ್ನೇಹಿತರೆ. ಇದರ ಒಂದು ಪರಿಚಯ ಯಾವಾಗ 1994ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಇದು ಒಂದು ಫಂಡೆಡ್ ಆಗಿದ್ದು, ವರ್ಕ್ ಇನ್ ಓವರ್ 70 ಕಂಟ್ರೀಸ್. ಈ JCI ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ ಸುಮಾರು 70 ದೇಶಗಳಲ್ಲಿ ಕಾರ್ಯನಿರತವಾಗಿದೆ ಸ್ನೇಹಿತರೆ. ಅಕ್ರೆಡೇಷನ್ ಪ್ರೋಗ್ರಾಮ್ಸ್ಗಳನ್ನು ನಡೆಸಿಕೊಡುತ್ತದೆ. ಫೋಕಸ್ ಆನ್ ಕ್ವಾಲಿಟಿ, ಅದರಲ್ಲಿ ಅಕ್ರೆಡೇಷನ್ ಪ್ರೋಗ್ರಾಮ್ಸಲ್ಲಿ ಬರುವಂಥದ್ದು ಕ್ವಾಲಿಟಿ, ಸೇಫ್ಟಿ, ಪೇಷಂಟ್ ಕೇರ್. 1994ರಲ್ಲಿ ಸ್ಥಾಪಿತವಾಗಿದ್ದು 70ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತದೆ ಸ್ನೇಹಿತರೆ. ಇದರ ಒಂದು ಕಿರು ಪರಿಚಯ. ಬನ್ನಿ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಪರ್ಪಸ್ ಆಫ್ JCI, ಉದ್ದೇಶಗಳೇನು ಅಂತಂದರೆ ರೋಗಿಯ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆ ಉತ್ತೇಜನೆ, ಎನ್ಶೋರಿಂಗ್ ಸೇಫ್ಟಿ ಆ್ಯಂಡ್ ಎಫೆಕ್ಟಿವ್ ಹೆಲ್ತ್ ಕೇರ್ ಪ್ರಾಕ್ಟೀಸಸ್, ಇಂಪ್ರೂವಿಂಗ್ ಕ್ಲಿನಿಕಲ್ ಔಟ್ಕಮ್ಸ್ ಆ್ಯಂಡ್ ಇನ್ಫೆಕ್ಷನ್ ಕಂಟ್ರೋಲ್ ಅಂತಂದರೆ ಈ ಒಂದು ಮಾತು ಬರ್ತಾ ಇದೆ ಸ್ನೇಹಿತರೆ. ಕಾರಣ, ಒಂದು ಪೇಷಂಟು ಒಂದು ರೋಗವನ್ನು ತಗೊಂಡು ಆ ಉಪಚಾರಕ್ಕೋಸ್ಕರ ಆಸ್ಪತ್ರೆಗೆ ಹೋಗಿದ್ದರೆ ಗಿಫ್ಟಾಗಿ ಆಸ್ಪತ್ರೆದವರು ಇನ್ನೊಂದು ರೋಗವನ್ನು ಅಂಟಿಸಿಕೊಡ್ತಾರೆ ಸ್ನೇಹಿತರೆ. ಅದನ್ನು ತಡೆಗಟ್ಟಲು ಈ ಒಂದು ಇನ್ಫೆಕ್ಷನ್ ಕಂಟ್ರೋಲ್, ನೋಸೋಕೋಮಿಯಲ್ ಇನ್ಫೆಕ್ಷನ್, ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್, HAP ಇಂಥವುಗಳನ್ನು ತಡೆಗಟ್ಟಲು ಒಂದು ಇನ್ಫೆಕ್ಷನ್ ಕಂಟ್ರೋಲ್ ಗೈಡ್ಲೈನ್ಸನ್ನು ಮಾಡುತ್ತದೆ. ಅಂಥವುಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಮತ್ತು ಕ್ಲಿನಿಕಲ್ ಔಟ್ಕಮ್ಸ್ ಚೆನ್ನಾಗಿರಬೇಕು, ಎನ್ಶೂರಿಂಗ್ ಸೇಫ್ಟಿ, ಎಫೆಕ್ಟಿವ್ ಹೆಲ್ತ್ ಕೇರ್ ಪ್ರಾಕ್ಟೀಸಸ್ ಪೇಷಂಟ್ಗೆ ಸಹಾಯ ಆಗಬೇಕು ಎನ್ನುವ ಒಂದು ಉದ್ದೇಶದಿಂದ ಈ ಒಂದು JCI ಹುಟ್ಟಿಕೊಂಡಿದೆ ಸ್ನೇಹಿತರೆ. ತದನಂತರ ನೆಕ್ಸ್ಟ್ ನರ್ಸಸ್ ರೂಲ್ ಇನ್ JCI ಹಾಸ್ಪಿಟಲ್. ನರ್ಸುಗಳ ಪಾತ್ರ,
ಅಂದರೆ ನರ್ಸಸ್ಗಳ ರೂಲ್ ಏನಿರುತ್ತೆ, ನಾವುಗಳು ಯಾವ ರೀತಿ ಒಂದು ಬ್ಯಾಕ್ ಬೋನ್ ಆಗಿ ಆಸ್ಪತ್ರೆಗಳ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತೀವಿ, ಮತ್ತು JCI ಹಾಸ್ಪಿಟಲ್ಗಳಲ್ಲಿ ನಮ್ಮ ಪಾತ್ರ ಏನಾಗಿರುತ್ತದೆ ಬನ್ನಿ ನೋಡೋಣ. ಪೇಷಂಟ್ ಸೆಂಟರ್ಡ್ ಕೇರ್ ಆ್ಯಂಡ್ ಡಾಕ್ಯುಮೆಂಟೇಷನ್. ಪೇಷಂಟ್ ಸೆಂಟ್ರ್ ಕೇರ್ ಮಾಡಬೇಕು, ಆಮೇಲೆ ಪ್ರಾಪರ್ ಆದಂಥ ಡಾಕ್ಯುಮೆಂಟೇಷನ್ ಮಾಡಬೇಕು ಸ್ನೇಹಿತರೆ. ನೀವೇನು ಕಾರ್ಯಚಟುವಟಿಕೆ ಮಾಡಿದ್ದರೂ ಪೇಷಂಟ್ ಕೇರ್ ಯಾವ ರೀತಿ ಕೊಟ್ಟಿದ್ದರೂ ಸಹ ಅದರ ಡಾಕ್ಯುಮೆಂಟ್ ಕಂಪಲ್ಸರಿ ಮಾಡಲೇಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮೆಡಿಕೇಷನ್ ಸೇಫ್ಟಿ, ಇನ್ಫೆಕ್ಷನ್ ಕಂಟ್ರೋಲ್. ಮೆಡಿಕೇಷನ್ ಕೊಡುವಂಥ ಮೆಡಿಕೇಷನ್, ಡ್ರಗ್ಸ್, ಟ್ರೀಟ್ಮೆಂಟ್, ಅದರ ಸೇಫ್ಟಿ ನೋಡಿಕೊಳ್ಳಬೇಕು. ಅದಲ್ಲದೆ ಇನ್ಫೆಕ್ಷನ್ ಕಂಟ್ರೋಲ್ ಮೆಷರ್ಸನ್ನು ಅಳವಡಿಸಿಕೊಂಡಿರಬೇಕು ಸ್ನೇಹಿತರೆ. ಟ್ರೈನಿಂಗ್ ಆ್ಯಂಡ್ ಪಾರ್ಟಿಸಿಪೇಷನ್ ಇನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್. ಡೇ ಟು ಡೇ ಟ್ರೈನಿಂಗ್ಗಳು ಪಾರ್ಟಿಸಿಪೇಷನ್ ಆಗಿರಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ರೋಗಿ ಆರೈಕೆಯ ಔಷಧದ ಸುರಕ್ಷತೆ, ಗುಣಮಟ್ಟದ ಸುಧಾರಣೆಯಲ್ಲಿ ಭಾಗವಹಿಸಬೇಕು. ನೆಕ್ಸ್ಟ್ ಸ್ಲೈಡ್. ಕೀ ಸ್ಟ್ಯಾಂಡರ್ಡ್ ಇನ್ JCI. ಪ್ರಮುಖ ಮಾನದಂಡಗಳು ಈ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲಲ್ಲಿ ಯಾವ್ಯಾವು ಸ್ಟ್ಯಾಂಡರ್ಡ್ಸ್ ಇದ್ದಾವೆ ಅಂತಂದರೆ ಪೇಷಂಟ್ ರೈಟ್ಸ್, ಎಜುಕೇಷನ್, ಆಮೇಲೆ ಇನ್ಫೆಕ್ಷನ್ ಪ್ರಿವೆನ್ಷನ್, ಮೆಡಿಕೇಷನ್ ಮ್ಯಾನೇಜ್ಮೆಂಟ್, ಲೀಡರ್ಶಿಪ್ ಆ್ಯಂಡ್ ಸ್ಟಾಫ್ ಕ್ವಾಲಿಫಿಕೇಷನ್, ರೋಗಿಗಳ ಹಕ್ಕುಗಳು, ಸೋಂಕು ನಿಯಂತ್ರಣ, ಔಷಧದ ನಿರ್ವಹಣೆ. ಅಂತಂದರೆ ರೋಗಿಯ ಹಕ್ಕುಗಳೇನಿದ್ದಾವೆ ಅದನ್ನು ನಾವು ಟ್ರಾನ್ಸ್ಪರೆನ್ಸಿಯಾಗಿ ಕೆಲಸ ಮಾಡಿ ರೋಗಿಗೆ ನಾವು ಯಾವುದೇ ತೊಂದರೆ ಕೊಡದೆ ಅವರ ಟ್ರೀಟ್ಮೆಂಟ್ ಕ್ಯೂರ್ ಮಾಡಿಕೊಂಡು ಮನೆಗೆ ಹೋಗುವಂಥ ಪ್ರಯತ್ನ ಮಾಡಬೇಕು. ಸೊ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಇರ್ತವೆ, ಆ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸನ್ನು ಫಾಲೋ ಮಾಡಿ ಆದಷ್ಟು ರೋಗಿಗಳ ಈ ಒಂದು ಹಾಸ್ಪಿಟಲ್ ಸ್ಟೇ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಅಲ್ಲದಲ್ಲದೆ ಎಡ್ಯುಕೇಷನ್ ಕೊಡಬೇಕು, ಇನ್ಫೆಕ್ಷನ್ ಪ್ರಿವೆನ್ಷನ್ ಮಾಡಬೇಕು, ಅದಲ್ಲದೆ ಮೆಡಿಕೇಷನ್ ಪ್ರಾಪರಾಗಿ ಮ್ಯಾನೇಜ್ ಮಾಡಬೇಕು. ಲೀಡರ್ಶಿಪ್ ಆ್ಯಂಡ್ ಸ್ಟಾಫ್ ಕ್ವಾಲಿಫಿಕೇಷನ್, ಲೀಡರ್ಶಿಪ್ ಬೆಳೆಸ್ಕೊಂಡು ಹೋಗಬೇಕು, ಈ ಒಂದು ನರ್ಸಿಂಗ್ ಲೀಡರ್ಶಿಪ್. ಅದಲ್ಲದೆ ಸ್ಟಾಫ್ನ ಕ್ವಾಲಿಫಿಕೇಷನ್ ಏನಿದೆ, ಬೇಸ್ಡ್ ಆನ್ ದ ಕ್ವಾಲಿಫಿಕೇಷನ್ ಅವರಿಗೆ ಸಿಗುವಂಥ ಸಂಬಳದಲ್ಲಿ ಜಾಸ್ತಿ ಮಾಡಬೇಕು, ಮತ್ತೊಂದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. JCI ಅಕ್ರೆಡಿಟೆಡ್ ಹಾಸ್ಪಿಟಲ್ಸ್ ಇನ್ ಇಂಡಿಯಾ. ಭಾರತದಲ್ಲಿ JCI ಆಸ್ಪತ್ರೆಗಳು. ಸೊ ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು JCI ಅಕ್ರೆಡಿಟೇಟ್ ಆಗಿರುವಂಥ ಹಾಸ್ಪಿಟಲ್ಸ್ಗಳಿದ್ದಾವೆ ಅಂತಂದರೆ ಅರೌಂಡ್ 39 ಹೆಲ್ತ್ ಕೇರ್ ಆರ್ಗನೈಸೇಷನ್ ಅಕ್ರೆಡಿಟೆಡ್. ಅಂದರೆ ಮೇಜರ್ ಯಾವಿದ್ದಾವೆ ಈ ಒಂದು ಪ್ರೈವೇಟ್ ಸೆಕ್ಟರಲ್ಲಿ, ಕಾರ್ಪೊರೇಟ್ ಜಗತ್ತಿನಲ್ಲಿ ಮೇಜರ್ ದೊಡ್ಡ ಆಸ್ಪತ್ರೆಗಳಿಗೂ ನಮ್ಮ ಭಾರತ ದೇಶದಲ್ಲಿ ಅಕ್ರೆಡಿಟೇಷನ್ ಆಗಿದ್ದಾವೆ. ಸುಮಾರು 39 ಈ ಆಸ್ಪತ್ರೆಗಳು ನಮ್ಮ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ಗೆ ಅಕ್ರೆಡಿಟೇಷನ್ ಹೊಂದಿದ್ದಾವೆ ಸ್ನೇಹಿತರೆ. ಅದಲ್ಲದೆ NABH ಕೂಡ ಇದೆ ನಮ್ಮ ಭಾರತ ದೇಶದ್ದು. ಆಲ್ಮೋಸ್ಟ್ 70% ಹಾಸ್ಪಿಟಲ್ಗಳು NABHಯಿಂದ ಅಕ್ರೆಡಿಟೆಡ್ ಆಗಿದ್ದಾವೆ. ಅದಲ್ಲದೆ ಈ JCI ಪಡೆದವರ ಸಂಖ್ಯೆ ಸುಮಾರು 39 ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ಮೊದಲನೇದಾಗಿ ಅಪೋಲೋ ಗ್ರೂಪ್ ಆಫ್ ಹಾಸ್ಪಿಟಲ್. ಫಾರ್ ಎಕ್ಸಾಂಪಲ್ ಹೈದರಾಬಾದಲ್ಲಿರುವಂಥ ಅಪೋಲೋ ಹಾಸ್ಪಿಟಲ್ JCI ಅಕ್ರೆಡಿಟೆಡ್ ಆಗಿದೆ. ಅದಲ್ಲದೆ ಚೆನ್ನೈಯಲ್ಲಿರುವಂಥ ಹಾಸ್ಪಿಟಲ್ JCI ಅಕ್ರೆಡಿಟ್ ಆಗಿದೆ. ನೆಕ್ಸ್ಟ್ ಫೋರ್ಟೀಸ್ ಹಾಸ್ಪಿಟಲ್. ಈ ಫೋರ್ಟೀಸ್ ಹಾಸ್ಪಿಟಲ್ ಚೈನ್ ಆಫ್ ದ ಹಾಸ್ಪಿಟಲ್ಸ್ ಇದ್ದಾವೆ, ಡೆಲ್ಲಿಯಲ್ಲಿರುವಂಥದ್ದು, ಮತ್ತೊಂದು ಪ್ಲೇಸಲ್ಲಿ ಎಲ್ಲವೂ ಅಕ್ರೆಡಿಟೆಡ್ ಆಗಿದ್ದಾವೆ. ಅದಲ್ಲದೆ ಮೇದಾಂತ ಹಾಸ್ಪಿಟಲ್, ಒನ್ ಆಫ್ ದ ಕಾರ್ಪೊರೇಟ್ ಬಿಗ್ಗೆಸ್ಟ್ ಹಾಸ್ಪಿಟಲ್ ಇನ್ ಇಂಡಿಯಾ, ಅದು ಕೂಡ JCIಯಿಂದ ಅಕ್ರೆಡಿಟೆಡ್ ಆದಂಥ ಕೆಲವೊಂದು ಆಸ್ಪತ್ರೆಗಳಿದ್ದಾವೆ. ಮ್ಯಾಕ್ಸ್ ಹಾಸ್ಪಿಟಲ್, ಆಮೇಲೆ ಮಣಿಪಾಲ್ ಹಾಸ್ಪಿಟಲ್, ಇವೆಲ್ಲವುಗಳಲ್ಲಿ ಸುಮಾರು 39 ಈ ಆಸ್ಪತ್ರೆಗಳು JCI ಮಾನ್ಯತೆ ಪಡೆದಿವೆ ನಮ್ಮ ಭಾರತ ದೇಶದಲ್ಲಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಬೆನಿಫಿಟ್ಸ್ ಫಾರ್ ಪೇಷಂಟ್. ರೋಗಿಗಳಿಗೆ ಲಾಭಗಳು. ಈ ಒಂದು JCI ಹಾಸ್ಪಿಟಲ್ ಇರುವುದರಿಂದ ರೋಗಿಗಳನ್ನು ಈ ಉಪಚಾರ ಪಡೀಲಿಕ್ಕೆ ಬಂದರೆ ಅವರಿಗೆ ಆಗುವಂಥ ಲಾಭಗಳೇನು ಅಂದರೆ ಸೇಫ್ ಆ್ಯಂಡ್ ಎಥಿಕಲ್ ಕೇರ್, ಟ್ರಾನ್ಸ್ಪರೆನ್ಸಿ ಇರುತ್ತೆ ಸ್ನೇಹಿತರೆ. ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಫಾಲೋ ಮಾಡುವುದರಿಂದ ಒಂದು ಪೇಷಂಟ್ಗೆ ಒಂದೇ ನರ್ಸು ಅಥವಾ 10 ಪೇಷಂಟ್ಗಳಿಗೆ ಒಂದೇ ನರ್ಸು, 100 ಪೇಷಂಟ್ಗಳಿಗೆ ಒಂದೇ ನರ್ಸು ಅನ್ನೋದಕ್ಕಿಂತ ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಇದ್ದಾವೆ ಅದನ್ನು ಫಾಲೋ ಮಾಡೋದರಿಂದ ಪೇಷಂಟ್ಗೆ ಸೇಫ್ಟಿ, ಆಮೇಲೆ ಎಥಿಕಲ್ ಆಗಿ ನೋಡ್ಕೋಬೋದು. ತದನಂತರ ಬೆಟರ್ ಹಾಸ್ಪಿಟಲ್ ಎನ್ವೈರ್ಮೆಂಟ್.
ಹಾಸ್ಪಿಟಲ್ ಎನ್ವಾಮೆಂಟ್ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದು, ಟೈಡಿ ಮೇಂಟೈನ್ ಮಾಡೋದು, ಓವರ್ ಕ್ರೌಡ್ ಮಾಡದೇ ಇರುವುದು, ಈ ಪ್ರಾಪರ್ ಆದಂತಹ ಗೈಡ್ಲೈನ್ಸ್ಗಳನ್ನು ಉಪಯೋಗಿಸಿಕೊಂಡು ಆಸ್ಪತ್ರೆ ಕೇರ್ ಕೊಡುವಂಥದ್ದು ಇದಾಗಿರುತ್ತೆ. ಟ್ರಾನ್ಸ್ಪರೆಂಟ್ ಕಮ್ಯುನಿಕೇಷನ್ಸ್ ಅಂತಂದರೆ ಈ ಕಮ್ಯುನಿಕೇಷನಲ್ಲಿ ಟ್ರಾನ್ಸ್ಪರೆನ್ಸಿಯಾಗಿ ಮಾಡಬೇಕು. ಡಾಕ್ಯುಮೆಂಟೇಷನ್ ಮಾಡುವುದಾಗಲಿ, ಪೇಷಂಟ್ ಕೇರ್ ಕೊಡೋದಾಗಲಿ, ಟ್ರೀಟ್ಮೆಂಟ್ ಏನೇನಾಗಿದೆ ಮತ್ತೇನೇನು ಟ್ರೀಟ್ಮೆಂಟ್ ಬೇಕು, ವೆದರ್ ಪರ್ಟಿಕ್ಯುಲರ್ ಪೇಷಂಟ್ ನಮ್ಮ ಹತ್ರ ಈ ಗುಣಮುಖವಾಗಬಹುದು, ಇಲ್ಲ ಅಂತಂದರೆ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡಬೇಕು. ಇದೆಲ್ಲವುಗಳು ಪ್ರಾಪರ್ ಡಾಕ್ಯುಮೆಂಟೇಷನ್ಗಳನ್ನು ಮೇಂಟೈನ್ ಮಾಡಿ ಟ್ರಾನ್ಸ್ಪರೆನ್ಸಿಯನ್ನು ಕಾಯ್ದುಕೊಳ್ಳುವುದು. ಸುರಕ್ಷಿತ ನೈತಿಕ ಆರೋಗ್ಯ ಸೇವೆ ಮಾಡೋದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಬೆನಿಫಿಟ್ಸ್ ಫಾರ್ ನರ್ಸಸ್. ಹಾಗಾದರೆ ಪೇಷಂಟ್ ನರ್ಸಸ್ ನೋಡಿದ್ದೀವಿ, ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್, ಇನ್ಫೆಕ್ಷನ್ ಕಂಟ್ರೋಲ್ ಮತ್ತೊಂದು. ಹಾಗಾದರೆ ನರ್ಸಸ್ಗಳು ಯಾರು ಕೆಲಸ ಮಾಡ್ತಾ ಇದ್ದಾರೆ JCI ಅಕ್ರೆಡಿಟೆಡ್ ಹಾಸ್ಪಿಟಲ್ಗಳಲ್ಲಿ ಅವರಿಗೆ ಏನು ಲಾಭಗಳಾಗುತ್ತವೆ ಅಂತಂದರೆ ಕಂಟಿನ್ಯೂಸ್ ಟ್ರೈನಿಂಗ್ ಅಪಾರ್ಚುನಿಟಿ. ಕಂಟಿನ್ಯೂಸ್ಲಿ ಒಂದು ಲರ್ನಿಂಗ್ ಮಾಡೋದು, ಟ್ರೈನಿಂಗ್ ಮಾಡೋದು ಅಪಾರ್ಚುನಿಟಿ ಸಿಗುತ್ತದೆ ಸ್ನೇಹಿತರೆ. ನಾವು ಯಾವಾಗ ನಮ್ಮ ಕರಿಯರ್ ಸ್ಟಾರ್ಟ್ ಮಾಡಿದಾಗ 2005ರಲ್ಲಿ ನಾವು ಕೇರ್ ಹಾಸ್ಪಿಟಲ್ ಬಂಜಾರ ಹಿಲ್ಸಲ್ಲಿ ನಾವು ಕೆಲಸ ಮಾಡುತ್ತಿರುವಾಗ ಜನರಲ್ ಡ್ಯೂಟಿ ಇದ್ದರೆ 8 ಗಂಟೆ, ಆದರೆ ನಾವು 7 ಗಂಟೆಗೆ ಆಸ್ಪತ್ರೆ ಸೇರಿಕೊಂಡು 1 ಅವರ್ ನಾವು ಕ್ಲಾಸಲ್ಲಿ ಇರಬೇಕಾಗುತ್ತೆ. ಅಂತಂದರೆ ಕಂಟಿನ್ಯೂ ಲರ್ನಿಂಗ್ ಸೆಂಟರ್ ಅನ್ನುವಂಥದ್ದು CLCಯಲ್ಲಿ ನಮಗೆ 1 ಅವರ್ ಕ್ಲಾಸ್ ಆದ ಮೇಲೆ ಅಲ್ಲೇ ಅಟೆಂಡೆನ್ಸ್ ತೊಗೊಂಡು ತದನಂತರ ನಮ್ಮ ಕೆಲಸಗಾರಗಳಿಗೆ ಹೊರಡುತ್ತಿದ್ದೆವು ಸ್ನೇಹಿತರೆ. ಅದೇ ರೀತಿ ಈ ಒಂದು JCI ಅಕ್ರೆಡಿಟೆಡ್ ಹಾಸ್ಪಿಟಲ್ಗಳಲ್ಲಿ ಆ್ಯಸ್ ಎ ನರ್ಸ್ ನೀವು ಕೆಲಸ ಮಾಡಿದರೆ ಸ್ನೇಹಿತರೆ, ಆಮೇಲೆ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತೊಗೊಂಡು ಆ ಲೆಟರ್ ಹೆಡಲ್ಲಿ ಗೋಲ್ಡ್ ಸೀಲ್ ಅಂತಾರೆ, JCI ಅಂತಂದರೆ ಗೋಲ್ಡ್ ಸೀಲ್ ಹಾಕಿಕೊಂಡಿದ್ರೆ ದೀಸ್ ಹಾಸ್ಪಿಟಲ್ ಈಸ್ ಅಕ್ರೆಡಿಟೆಡ್ ವಿತ್ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ ಅಂತಂದರೆ ಕಣ್ಣು ಮುಚ್ಚಿ ಯಾವುದೇ ಆಸ್ಪತ್ರೆಯಲ್ಲಿ ತಗೋತಾರೆ ಎನ್ನುವಂಥದ್ದು ಹೆಗ್ಗಳಿಕೆ ಈ JCIಗೆ ಹೊಂದಿರುತ್ತದೆ ಸ್ನೇಹಿತರೆ. ಆಮೇಲೆ ಗ್ಲೋಬಲ್ ವರ್ಕ್ ಸ್ಟ್ಯಾಂಡರ್ಡ್ ಆ್ಯಂಡ್ ರೆಕಗ್ನೈಸೇಷನ್. ಗ್ಲೋಬಲ್ ವರ್ಕ್ ಸುಮಾರು 70 ಇಲ್ಲ 100 ಕಂಟ್ರಿಗಳಲ್ಲಿ JCI ಅಕ್ರೆಡಿಟೇಷನ್ ಇರುವಂಥ ಆಸ್ಪತ್ರೆಯಲ್ಲಿ 1 ವರ್ಷ 2 ವರ್ಷ ನಾವು ಎಕ್ಸ್ಪೀರಿಯನ್ಸ್ ಹೊಂದಿದ್ದೀವಿ ಅಂತಂದರೆ ಕಣ್ಣು ಮುಚ್ಚಿ ತಗೋತಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ಬೆಟರ್ ವರ್ಕ್ ಎನ್ವಾರ್ಮೆಂಟ್ ಆ್ಯಂಡ್ ಸಪೋರ್ಟ್. ಈ ಒಂದು ವರ್ಕ್ ಎನ್ವಾರ್ಮೆಂಟ್ ಮತ್ತು ಸಪೋರ್ಟ್ ಕೂಡ ಅದೇ ರೀತಿಯಾಗಿರುತ್ತೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ ಮಾನ್ಯತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಾಸ್ಪಿಟಲ್ ಬೆನಿಫಿಟ್ಸ್. ಹಾಗಾದರೆ ಪೇಷಂಟ್ ಬೆನಿಫಿಟ್ಸ್ ನೋಡಿದ್ದೀವಿ, ನರ್ಸಸ್ಗಳ ಬೆನಿಫಿಟ್ಸ್ ನೋಡಿದ್ದೀವಿ, ಮತ್ತು ಈ ಆಸ್ಪತ್ರೆಗಳಲ್ಲಿ ಏನಾದರೂ ಬೆನಿಫಿಟ್ಸ್ ಇದ್ದಾವೆ ಅಂತಂದರೆ ಗ್ಲೋಬಲ್ ರೆಪ್ಯುಟೇಷನ್ ಆ್ಯಂಡ್ ಟ್ರಸ್ಟ್. ಒಂದು ಸಲ JCI ಈ ಆಸ್ಪತ್ರೆ ಹೊಂದಿದೆ ಅಂತಂದರೆ ಯಾರು ಅಮೇರಿಕಾದಿಂದ ಇಂಡಿಯಾಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗಬೇಕು, ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಬ್ಯಾಂಗ್ಳೂರಲ್ಲಿ ಅಥವಾ ನಿಮ್ಮ ಒಂದು ನಗರದಲ್ಲಿ ಒಯ್ಯಬೇಕು ಅಂತಂದರೆ ಅವರು ಆನ್ಲೈನಲ್ಲಿ ಚೆಕ್ ಮಾಡೋದು ಯಾವ ಆಸ್ಪತ್ರೆಯಲ್ಲಿ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ ಅಕ್ರೆಡಿಷನ್ ಹೊಂದಿದೆ, JCI ಅಕ್ರೆಡಿಷನ್ ಹೊಂದಿದೆ ಅನ್ನೋಂಥದ್ದು ನೋಡಿಕೊಂಡು ಅವರು ಬಂದು ಅಲ್ಲಿ ಟ್ರೀಟ್ಮೆಂಟ್ ತಗೋತಾರೆ. ಸೊ ಗ್ಲೋಬಲ್ ರೆಪ್ಯುಟೇಷನ್ ಬೆಳೆಯುತ್ತೆ, ಆಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಸ್ಪಿಟಲ್ ಬೆನಿಫಿಟ್ಸಲ್ಲಿ. ತದನಂತರ ಬಂದು ಬೆಟರ್ ಎಫಿಷಿಯನ್ಸಿ ಆ್ಯಂಡ್ ಪೇಷಂಟ್ ಔಟ್ಕಮ್ಸ್. ಈ ಎಫಿಷಿಯನ್ಸಿ ಕೂಡ ಬೆಟರ್ ಆಗುತ್ತೆ, ಪೇಷಂಟ್ ಔಟ್ಕಮ್ ಚೆನ್ನಾಗಿರೋದ್ರಿಂದ ಮಾರ್ಕೆಟಲ್ಲಿ ಒಂದು ಹೆಸರು ಬರುತ್ತೆ ಆಸ್ಪತ್ರೆಯದ್ದು. ಬೂಸ್ಟ್ ಇನ್ ಮೆಡಿಕಲ್ ಟೂರಿಸಮ್ ಅಂತಂದರೆ ಇವಾಗ ನಾವು ಹೇಳಿದ ಹಾಗೆ ಮೆಡಿಕಲ್ ಟೂರಿಸಮಲ್ಲಿ ಕೂಡ ಇದೊಂದು ಸಹಾಯವಾಗುತ್ತೆ ಸ್ನೇಹಿತರೆ. ಆಸ್ಪತ್ರೆಯ ವಿಶ್ವವ್ಯಾಪಿ ಪ್ರತಿಷ್ಠೆ ಮತ್ತು ಸಮರ್ಥ ಕಾರ್ಯ ಪದ್ಧತಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸಾರಾಂಶ. ಒಟ್ಟಾರೆ ಹೇಳಬೇಕಾದ್ರೆ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ ಹೆಲ್ಪ್ಸ್ ಹಾಸ್ಪಿಟಲ್ಸ್ ಇಂಪ್ರೂವ್ ಹೆಲ್ತ್ ಕೇರ್ ಕ್ವಾಲಿಟಿ. ಆಸ್ಪತ್ರೆ ಹೆಲ್ತ್ ಕೇರ್ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಸಹಾಯಕವಾಗಿರುತ್ತೆ. ನರ್ಸಸ್ ಆರ್ ಕೀ ಟು ಮೀಟಿಂಗ್ JCI ಸ್ಟ್ಯಾಂಡರ್ಡ್. ನರ್ಸಸ್ಗಳು ಒಂದು ಬ್ಯಾಕ್ ಬೋನ್ ಆಗಿರುತ್ತಾರೆ ಸ್ನೇಹಿತರೆ. ಈ ಒಂದು JCI ಸ್ಟ್ಯಾಂಡರ್ಡ್ ಅಕ್ರಿಡೇಷನ್ ಗೋಲ್ಡ್ ಸೀಲ್ ತಗೊಳ್ಬೇಕಾದ್ರೆ ಭದ್ರತೆ, ಗುಣಮಟ್ಟ ಮತ್ತು ನರ್ಸ್ಗಳ ಪಾತ್ರ ಪ್ರಮುಖವಾದದ್ದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಥ್ಯಾಂಕ್ ಯು. ಸೊ ಧನ್ಯವಾದಗಳು. ಫಾರ್ ಮೋರ್ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಇದರ ಬಗ್ಗೆ ಇನ್ನೂ ತಿಳಿಯಬೇಕು, ನಾನ್ ಅಕ್ರಿಡೇಷನ್ ಹೊಂದಿದ್ದಂಥ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಜಾಯಿಂಟ್ ಕಮಿಷನ್
international.org. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ನೋಡಬಹುದು ಸ್ನೇಹಿತರೆ. ಅದಲ್ಲದೆ ಒಂದೇ ಒಂದು ಸಲ ಆದರೂ ಈ JCI ಅಕ್ರೆಡಿಟೆಡ್ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ಸ್ನೇಹಿತರೆ. ಒಂದು ಒಳ್ಳೆಯ ರೆಪ್ಯುಟೇಷನ್ ಇರುತ್ತೆ. ಒಂದು 2 ಇಯರ್ಸ್ ಕೆಲಸ ಮಾಡಿದರೆ ಎಲ್ಲಿ ಕೆಲಸ ಮಾಡಿದ್ದೀಯಾ ಅಂತಂತ ಯಾರಾದರೂ ಕೇಳಿದರೆ ನಾನು JCI ಹೊಂದಿರುವಂಥ ಅಕ್ರೆಡಿಟ್ ಹೊಂದಿರುವಂಥ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂತಂದರೆ ಕಣ್ಣು ಮುಚ್ಚಿ ಅವರ ಆಸ್ಪತ್ರೆಯಲ್ಲಿ ನಿಮಗೆ ಜಾಬ್ ಕೊಡಬಹುದು ಸ್ನೇಹಿತರೆ. ಸ್ಟ್ಯಾಂಡರ್ಡ್ ಆದಂಥ ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡೋದು, ಸ್ಟ್ಯಾಂಡರ್ಡ್ ಸ್ಯಾಲ್ರಿ ಕೊಡುವುದು, ಹಾಸ್ಪಿಟಲ್ಗೆ ಕೂಡ ಹೆಲ್ಪ್ ಆಗುತ್ತೆ. ಅದಲ್ಲದೆ ಪೇಷಂಟ್ಗೆ ಕೂಡ ಹೆಲ್ಪ್ ಆಗುತ್ತೆ. ಇವರಿಬ್ಬರಿಗೆ ಹೆಲ್ಪ್ ಆದರೆ ನರ್ಸಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಐ ವುಡ್ ಲೈಕ್ ಟು ಸಜೆಸ್ಟ್ ದೋಸ್ ಹೂ ಆರ್ ಜಸ್ಟ್ GNM ಕಂಪ್ಲೀಟ್ ಮಾಡಿದ್ದೀರಾ, ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ BSc ಕಂಪ್ಲೀಟ್ ಮಾಡಿದ್ದೀರಾ, 2 ಇಯರ್ಸ್ ಸರ್ವಿಸ್ ಮಾಡಿದ್ದೀರಾ ಅಂತಂದರೆ ಟ್ರೈ ಟು ವರ್ಕ್ ಇನ್ ಅಕ್ರಿಡೇಟೆಡ್ ಹಾಸ್ಪಿಟಲ್, ಸ್ಟ್ಯಾಂಡರ್ಡ್ ಆಗಿರುವಂಥ ಅಕ್ರಿಡೇಟೆಡ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದು ಪ್ರಯತ್ನ ಮಾಡಿ. ಅದರಲ್ಲಿ ನಮ್ಮ ನ್ಯಾಷನಲ್ದು NABH ನಿಮಗೆಲ್ಲರಿಗೂ ಗೊತ್ತಿದೆ. ಲಾಸ್ಟ್ ಟೈಮ್ ವಿಡಿಯೋ ಕೂಡ ಮಾಡಿದ್ದೆ, ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀನಿ ಸ್ನೇಹಿತರೆ. ಹಾಗಾದರೆ ಅದಲ್ಲದೆ JCI ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ 39 ಆಸ್ಪತ್ರೆಗಳಿದ್ದಾವೆ ನಮ್ಮ ಭಾರತ ದೇಶದಲ್ಲಿ. ಅಷ್ಟು ಆಸ್ಪತ್ರೆಯಲ್ಲಿ ಈ ಒಂದು ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ ಅಕ್ರಿಡೇಷನ್ ಹೊಂದಿದ್ದಾವೆ ಸ್ನೇಹಿತರೆ. ಸೊ ದಯವಿಟ್ಟು ಇಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿ, ಸೊ ದಟ್ ನಿಮಗೆ ಅಬ್ರಾಡ್ ಚಾನ್ಸ್ ಆಗಲಿ, ಇಲ್ಲ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ನಿಮಗೆ ಬೇಗ ಅಪಾರ್ಚುನಿಟಿ ಸಿಗ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ನಿಮಗೆ ಈ ಒಂದು ಟಾಪಿಕ್ ಇಷ್ಟ ಅನಿಸಿದರೆ ಇದರ ಡೀಟೇಲ್ ಬಗ್ಗೆ ಕೂಡ ನೀವು ಕಾಮೆಂಟ್ ಮಾಡಿದರೆ ನಾನು ಅದರ ಒಂದು ಡೀಟೇಲ್ ಆದಂಥ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ನನ್ನ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ನನ್ನ ಈ ಒಂದು ಯೂಟ್ಯೂಬಲ್ಲಿ ದಿನಾಲು ಏನಾದರೂ ಒಂದು ಹೊಸ ಟಾಪಿಕನ್ನು ಹುಡುಕಿ ರಿಸರ್ಚ್ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡುವುದು, ಆಮೇಲೆ ಶೇರ್ ಮಾಡಿ ಇದರಿಂದ ಏನಾದರೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ತಪ್ಪಾಗುತ್ತೆ ಸ್ನೇಹಿತರೆ. ನಮ್ಮ ಸ್ನೇಹಿತರುಗಳಿಗೆ, ನಮ್ಮ ಸ್ಟೂಡೆಂಟ್ಗಳಿಗೆ ಯಾರು ಪಾಸ್ಔಟ್ ಆಗ್ತಾಯಿದ್ದಾರೆ ಅವರಿಗೆ ಒಂದು ದಾರಿ ದೀಪ, ದಿಕ್ಸೂಚಿಯಾಗಿ ನಿಲ್ಲಬೇಕು ಎನ್ನುವಂಥ ಕಾರಣದಿಂದ ಈ ಒಂದು ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾದರೆ ಯಾರೇ ಒಂದು ತಲೆಯಲ್ಲಿ ಏನೇ ಇದ್ದರೂ, ಲೈಕ್ ಯೂಟ್ಯೂಬಿಂದ ರಫೀಕ್ ಸರ್ ಇಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇನಾದರೂ ಇದ್ದರೆ ಅದು ತಪ್ಪು ಗ್ರಹಿಕೆ ಸ್ನೇಹಿತರೆ. ನಮಗೆ ಈ ಒಂದು ಯೂಟ್ಯೂಬ್ ಎಲ್ಲಿ ಸಬ್ಸ್ಕ್ರೈಬರ್ ಆಗಿರುವಂಥ ಜನರು ಎಷ್ಟಂದರೆ ಸುಮಾರು 1,000 ಚಿಲ್ಲರೆ ಜನ ನಮ್ಮ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆಮೇಲೆ ವಾಚ್ ಟೈಮ್ ಕೂಡ ಅಷ್ಟೇನಿಲ್ಲ. ಸೊ ದ್ಯಾಟ್ ನಾನು ಈ ಒಂದು ಯೂಟ್ಯೂಬ್ ಇಲ್ಲಿ ವಿಡಿಯೋಗಳನ್ನು ಹಾಕಿ ಏನಾದರೂ ಪಡ್ಕೋತಾ ಇದ್ದೀನಿ ಅಂತಂದರೆ ದಯವಿಟ್ಟು ಇದು ಮಿಸ್ಕನ್ಸೆಪ್ಷನ್ ಇದೆ ಸ್ನೇಹಿತರೆ. ನಾನೇನು ಕ್ರೈಟೀರಿಯಾ ಮೀಟ್ ಮಾಡಿಲ್ಲ, ಹಾಗಾಗಿ ನಾನು ಯೂಟ್ಯೂಬಿಂದ ಯಾವುದೇ ರೀತಿಯ ಸಂಬಳವನ್ನು ಪಡೆಯುತ್ತಿಲ್ಲ ಅಥವಾ ಕಮಿಷನ್ನು ಪಾಯಿಂಟ್ಸನ್ನು ಪಡೆಯುತ್ತಿಲ್ಲ ಸ್ನೇಹಿತರೆ. ಇನ್ ಫ್ಯೂಚರ್ ಪಡೆಯಬಹುದೇನೋ, ಬಟ್ ಆದರೆ ಇಟ್ಸ್ ನಾಟ್ ದ್ಯಾಟ್ ಈಸಿ. ಸೊ ಜಸ್ಟ್ ಇನ್ಫಾರ್ಮೇಷನ್ ಒದಗಿಸಬೇಕು ನಮ್ಮ ನರ್ಸಸ್ಗಳಿಗೆ ಎನ್ನುವಂಥ ಒಂದೇ ಒಂದು ಕಾರಣದಿಂದ ನಿಮ್ಮೊಂದಿಗೆ ನಾನು ಇದು ಹಂಚ್ತಾ ಇದ್ದೀನಿ ಸ್ನೇಹಿತರೆ. ಸೊ ಎಂಡ್ ಆಫ್ ದಿಸ್ ಸ್ಲೈಡ್ ಇಲ್ಲೇ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.